ಶಿವಮೊಗ್ಗದಲ್ಲಿ ತಾಯಿ ಪ್ರಿಯಕರನಿಂದ ಮಗು ಹತ್ಯೆ ಪ್ರಕರಣ ಸಂಬಂಧವಾಗಿ ತನಿಖೆಯಲ್ಲಿ ಬಯಲಾಗಿದೆ ಮತ್ತೊಂದು ಶಾಕಿಂಗ್ ವಿಚಾರ. ಮಗುವಿಗಾಗಿ ಪ್ರಿಯಕರನ ಜೊತೆಯಲ್ಲಿ ಜಗಳ ಕೂಡ ಆಡಿದಂತೆ ಪ್ರಿಯಾಂಕಾ. ತನಿಖೆಯಲ್ಲಿ ಬಯಲಾಗ್ತಾ ಇದೆ ಮತ್ತೊಂದು ಶಾಕಿಂಗ್ ವಿಚಾರ. ಮಗುವಿಗೋಸ್ಕರ ಪ್ರಿಯಕರನ ಜೊತೆಯಲ್ಲಿ ಜಗಳ ಕೂಡ ಮಾಡ್ಕೊಂಡಿರ್ತಾಳೆ ಪ್ರಿಯಾಂಕಾ. ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸುವಂತಹ ವಿಚಾರಕ್ಕೆ ಜಗಳ ಮಾಡಿರ್ತಾಳೆ. ಬೆಳಗ್ಗೆ ಮಗು ಮೇಲೆ ಮಮತೆ ತೋರಿಸಿರ್ತಾಳೆ, ರಾತ್ರಿ ಮಗುವಿನ ಮೇಲೆ ಕ್ರೂರತ್ವವನ್ನ ಮೆರೆದಿರ್ತಾಳೆ. ಶಾಲೆಗೆ ರೆಡಿ ಮಾಡಬೇಕು ಅಂತ ಹೇಳ್ತಿದ್ದವಳು ಶವಾಗಾರಕ್ಕೆ ರೆಡಿ ಮಾಡಿರ್ತಾಳೆ. ತನಿಖೆಯಲ್ಲಿ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದೆ. ಈಕೆ ಏನು ಮಾಡಿದ್ಲು, ಆತ ಏನ್ ಮಾಡಿದ, ಆತನ ಪಾತ್ರ ಎಷ್ಟು, ಈಕೆಯ ಪಾತ್ರ ಎಷ್ಟು, ಅದಕ್ಕೆ ಬಲಿಯಾಗಿದ್ಯಾರು ಮಗು. ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅಂತ ಕೇಳಿರ್ತೀವಿ. ಆದರೆ ಇಬ್ಬರ ಜಗಳದಿಂದ ಕೂಸು ಬಡವಾಯಿತು ಅಂತಾರಲ್ಲ, ಆ ಗಾದೆಗೆ ಇದು ಸೇರ್ಪಡೆ ಆಗ್ತಾ ಇರುವಂಥದ್ದು ಈ ಒಂದು ಕೇಸ್. ನೋಡಿ, ಅವ್ರದ್ದು ಏನೋ ಅದು ಪರ್ಸ್ನಲ್ ಗಂಡ ಹೆಂಡತಿ ಜಗಳವೋ ಮತ್ತೊಂದು ಮಗದ ಇನ್ಯಾರೋ ಬೇಕಾಗಿತ್ತು ಆಕೆಗೆ, ಹೋದ್ಲಾಕೆ ಅವ್ರ ಜೊತೆ. ಆದರೆ ಮಗು ಏನು ಮಾಡಿತ್ತು ಅನ್ನೋದು ಪ್ರಶ್ನೆ. ಈಗ ಆ ಮಗು ಏನು ಮಾಡಿತ್ತು ನೋಡ್ಕೊಳ್ಬೇಕಲ್ವಾ. ಸಹನೆಯಿಂದ ತಾಯಿ ಅಂದ್ರೇ ಸಹನೆ, ಯಾರನ್ನು ಬೇಕಾದರೂ ಬಿಡ್ತಾಳೆ. ಆದರೆ ಹೆತ್ತ ಮಗುನ ಮಾತ್ರ ಬಿಡೋಲ್ಲ. ಹೆತ್ತವ್ರಿಗೆ ಯಜ್ಞ ಕೂಡ ಮುದ್ದಾಗಿರುತ್ತೆ. ಅಂಥದ್ರಲ್ಲಿ ಈಕೆಗೆ ತಾಯಿ ಮನೋಭಾವವೇ ಇಲ್ಲ, ಸಹನೆ ಇಲ್ಲ, ತಾಳ್ಮೆ ಇಲ್ಲ, ಮನಸ್ಥಿತಿ ಇಲ್ಲ. ಈಕೆಗೆ ಬೇಕಾಗಿದ್ದು ಇನ್ನೊಬ್ಬ ಯಾರೋ ಬೇಕಾಗಿತ್ತು. ಇಂಥವ್ರಿಗೆಲ್ಲ ಏನಕ್ಕೆ ಬೇಕು ಮಕ್ಕಳುಗಳು ಗೊತ್ತಾಗ್ತಿಲ್ಲ. ಆದರೆ ಪ್ರಿಯಕರನ್ನ ಸಪೋರ್ಟ್ ಮಾಡ್ಕೋತಾಳೆ ಈಕೆ. ಬೆಳಗ್ಗೆ ಒಂದು ನಾಟಕ, ರಾತ್ರಿಗೊಂದು ನಾಟಕ. ಮಗು ಸತ್ತ ಮೇಲೆ ಶವಕ್ಕೆ ಸ್ನಾನ ಕೂಡ ಮಾಡಿಸಿರ್ತಾಳೆ ಈಕೆ ಪ್ರಿಯಾಂಕಾ. ಅದೆಂಗೆ ಮನಸ್ಸು ಬರುತ್ತೋ. ಮಾರ್ಚ್ 24ನೇ ತಾರೀಕು ಹತ್ಯೆಗೈದು ಶವವನ್ನ ಮನೆಗೆ ತಂದಿರ್ತಾಳೆ. ಬೆಳಗ್ಗೆ ಎಂದಿನಂತೆ ಸತ್ತ ಮಗುಗೆ ಸ್ನಾನ ಮಾಡಿಸಿರ್ತಾಳೆ, ರೆಡಿ ಮಾಡಿರ್ತಾಳೆ. ಮಗುವಿಗೆ ಬಟ್ಟೆ ತೋರಿಸಿ ಎಂದಿನಂತೆ ರೆಡಿ ಮಾಡಿರ್ತಾಳೆ ಪಾಪಿ ತಾಯಿ. ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರ್ತಾಳೆ ಪ್ರಿಯಾಂಕಾ ಜೊತೆಗೆ ಮೋಹನ್. ಆರೋಪಿಗಳ ಪ್ಲಾನ್ ಕಂಪ್ಲೀಟ್ ಆಗಿ ಉಲ್ಟಾ ಮಾಡಿರುವಂಥದ್ದು PM ರಿಪೋರ್ಟ್. ಇವತ್ತಿನಿಂದ ಆರೋಪಿ ಪ್ರಿಯಾಂಕಾ ಅಸಲಿ ವಿಚಾರಣೆ ಶುರುವಾಗುತ್ತೆ. ದಿನಕ್ಕೊಂದು ನವರಂಗಿ ಆಟಗಳು. ಅವ್ರ ತನಿಖೆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಿದ್ದು ಒಂದೊಂದು ರೀತಿಯಾದಂತಹ ಆನ್ಸರ್ಗಳನ್ನು ಇಬ್ಬರು ಕೂಡ ಮಾಡ್ತಾ ಇರ್ತಾರೆ, ಈಕೆ ಮತ್ತು ಈಕೆಯ ಪ್ರಿಯಕರ. ಸೊ ಹೇಗಾಯಿತು, ಯಾಕಾಯಿತು ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಒಂದೊಂದು ಆನ್ಸರನ್ನು ಕೂಡ ಕೊಡ್ತಾ ಇದ್ರು. ಇಬ್ಬರೂ ಸೇರಿಸಿ ಕೂಡಿಸಿ ಪ್ರಶ್ನೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಕೂಡ ಈಗ ಬಯಲಾಗ್ತಾ ಇದೆ. ನೋಡಿದ್ರೆ ಮಗು ಸತ್ತಿದೆ, ಅದಕ್ಕೆ ಎಂದಿನಂತೆ ಸ್ನಾನ ಮಾಡಿಸಿ ರೆಡಿ ಕೂಡ ಮಾಡಿರ್ತಾರೆ. ಒಂಚೂರು ಕಿಂಚಿತ್ತು ನೋವು, ಬೇಸರ ಏನಂದರೆ ಏನೂ ಇಲ್ಲ. ಮಕ್ಳಿಗೆ ಒಂದು ಸ್ವಲ್ಪ ಗೀರಾದರೂ ಸಾಕು, ಒಂದು ಜ್ವರ ಬಂತು ಅಂತಂದರೆ ರಾತ್ರಿ ಇಡೀ ಆ ಜ್ವರ ಹೋಗೋವರೆಗೂ ತಾಯಿ ನಿದ್ದೆ ಮಾಡಲ್ಲ. ಸಾಮಾನ್ಯವಾಗಿ ತಾಯಿ ಮನಸ್ಸು ಹೆಂಗಿರುತ್ತೆ ಅಂತಂದರೆ, ಆ ಮಗು ಶಾಲೆಗೆ ಹೋಗಿ ಬರೋ ಅಷ್ಟೊತ್ತಿಗೂ ಕೂಡ ಮನಸ್ಸು ಶಾಲೆಯಲ್ಲೇ ಇರುತ್ತೆ. ಆಕೆ ಏನೋ ಕೆಲಸಕ್ಕೆ ಹೋಗಿದ್ರು ಕೂಡ ಮಗುವಿನ ಹತ್ರನೇ ಮನಸ್ಸಿರುತ್ತೆ ಆಕೆಗೆ. ಅಂಥದ್ರಲ್ಲಿ ಈಕೆ ಇಷ್ಟೆಲ್ಲ ಮಾಡ್ತಾಳೆ ಅಂದರೆ ನಿಜಕ್ಕೂ ಕೂಡ ಅಸಹ್ಯ ಆಗುತ್ತೆ. ಇಂತಹ ತಾಯಿ ಕೂಡ ಇರ್ತಾರಾ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಪ್ರಿಯಾಂಕಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಪೊಲೀಸರು, ತಿಳಿಸೋದಾ? ಕುಸುಮ, ಸದ್ಯ ಏನು ತಾಯಿಯಿಂದನೇ ಮಗು ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಬಗೆದಷ್ಟು ಕೂಡ ಸಾಕಷ್ಟು ಕರಾಳ ಮುಖ ಪ್ರಿಯಾಂಕಾಳದು ಬಯಲಾಗ್ತಾ ಇರುವಂತದ್ದು. ಈ ಹಿಂದೆ ಕೂಡ ಈಕೆ ಏನು ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಯಾವುದೇ ರೀತಿಯಾದಂತಹ ಕೇರ್ ಮಾಡ್ತಾ ಇದ್ದಿಲ್ಲ ಅನ್ನೋಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ತಾನು ಮಾಡಿರುವಂತಹ ಹತ್ಯೆ ಪ್ರಕರಣದಿಂದ ತಪ್ಪಿಸಿಕೊಳ್ಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಹತ್ಯೆ ಆದ ನಂತರ ಮಗುವಿನ ಶವವನ್ನು ರಾತ್ರಿ ತನ್ನ ಬಳಿಯೇ ಇಟ್ಟುಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿಸಿ ಆ ಮಗುವನ್ನ ರೆಡಿ ಮಾಡಿ ಶಾಲೆಗೆ ಕರ್ಕೊಂಡು ಹೋಗುವ ರೀತಿಯಲ್ಲಿ ಬಿಂಬಿಸಿ ಆಕೆಯನ್ನ ಹೇಳ್ತಾಳೆ. ಅದಾದ ಬಳಿಕ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋದಂತ ವೇಳೆಯಲ್ಲಿ ಅಲ್ಲಿ ಮಗು ಮೃತಪಟ್ಟಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಬೇರೆ ಏನೋ ಕಾರಣಗಳಿಂದಾಗಿ ಮೃತಪಟ್ಟಿದೆ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವ ಸಲುವಾಗಿ ಈ ಮಗುವನ್ನ ರೆಡಿ ಮಾಡಿ ಕೂಡ ಕರ್ಕೊಂಡು ಹೋಗಿರ್ತಾರೆ. ಸೊ ಇಷ್ಟೆಲ್ಲ ಆಗಿ ವಾಪಸ್ ಬಂದ ನಂತರ ಕೂಡ ಮಗುವಿನ ಶವದ ಜೊತೆ ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿಕೊಂಡು ಕೋಲಾರದ ಒಂದು ಕಾಫಿ ಡೇಗೆ ಹೋಗಿರ್ತಾರೆ. ಎಲ್ಲ ಆಗಿ ಬಂದ ನಂತರವೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನು ಕೂಡ ಇಲ್ಲಿ ಹೇಳಿರೋದಿಲ್ಲ. ಗಂಡತ್ರ ಹೇಳುವಂತದ್ದು ಬರ್ತ್ಡೇಗೆ ಹೋದಂತ ಸಂದರ್ಭದಲ್ಲಿ ಬಿರಿಯಾನಿ ತಿಂತು ನಂತರ ಐಸ್ ಕ್ರೀಮ್ ತಿಂದು ಬಂದು ಮಗು ಮನ್ಕೊಳ್ತು, ಈಗ ನೋಡ್ರೆ ಮೃತಪಟ್ಟಿದೆ ಅಂತ ಹೇಳಿ ಕೂಡ ಹೇಳಿರುವಂತದ್ದು. ಆದ್ರೆ ಈ ಎಲ್ಲಾ ವಿಚಾರಗಳು ಕೂಡ ಸುಳ್ಳು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆಲ್ಲ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಪೊಲೀಸರು ಈಗಾಗಲೇ ಸಕಲೇಶಪುರದಲ್ಲಿ ನಿನ್ನೆ ಆಕೆಯನ್ನು ವಶಕ್ಕೆ ಪಡೆದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ 5 ದಿನಗಳ ಕಾಲ ಕಸ್ಟಡಿಗೆ ಕೂಡ ಪಡೆದುಕೊಂಡಿದ್ದಾರೆ. ನ್ಯಾಯಾಧೀಶರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಪ್ರಕರಣ ತನಿಖೆ ಸಂಬಂಧಪಟ್ಟಂತೆ ಏನೆಲ್ಲ ಸತ್ಯಾಂಶಗಳಿದೆ ಅದನ್ನ ಹೇಳಬೇಕು, ವಿನಾಕಾರಣ ಕಾಲಹರಣ ಮಾಡಿ ಪೊಲೀಸರನ್ನ ಪ್ರಕರಣದ ದಿಕ್ಕು ತಪ್ಪಿಸಬಾರದು ಅನ್ನುವಂತ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಿನ್ನೆ ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಿಯಾಂಕಾ ಏನು ಕೃತ್ಯವನ್ನು ಎಸಗಿದ್ದಾರೆ ಅದಕ್ಕೆ ಎಲ್ಲ ರೀತಿಯಾದಂತಹ ಸಾಕ್ಷಿಗಳನ್ನು ಕೂಡ ಪೊಲೀಸರು ಕಲೆ ಹಾಕೋದಕ್ಕೆ ಮುಂದಾಗಿರುವಂತಹದ್ದು. ಸದ್ಯ ಈ ಇನ್ಸಿಡೆಂಟ್ ಆದ ನಂತರ ಈಕೆ ತನ್ನ ಬಾಯ್ ಫ್ರೆಂಡ್
ಜೊತೆ ಕೂಡ ಸುತ್ತಾಟವನ್ನು ಮಾಡಿರುವಂತದ್ದು ಎಲ್ಲವೂ ಕೂಡ ಈಗ ತಿಳಿದು ಬಂದಿರುವಂತಹದ್ದು ಕುಸುಮ. ಎಸ್, ಹಾಗೆ ಸಂಪರ್ಕದಲ್ಲಿ ವೆಂಕಟೇಶ್. ವೆನಿಲಾ ಅಕ್ಕನಿಗೆ ಅಮ್ಮನ ಪ್ರಿಯಕರನಿಂದ ಅಶ್ಲೀಲ ಮೆಸೇಜ್. ತಂಗಿ ಬಗ್ಗೆ ವಿಚಾರಣೆ ಮಾಡಿದ್ದಕ್ಕೆ ಅಶ್ಲೀಲ ಮೆಸೇಜ್ ಅನ್ನ ಮಾಡಿರ್ತಾನೆ ಮೋಹನ್. ವೆನಿಲಾ ಸತ್ತ ಮೇಲೆ ತಾಯಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಅನ್ನ ಮಾಡಲಾಗಿರುತ್ತೆ. ವೆನಿಲಾಗೆ ಏನ್ ಮಾಡಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡಲಾಗಿರುತ್ತೆ. ದೊಡ್ಡಮ್ಮನ ಮಗಳು ಪ್ರಶ್ನೆ ಮಾಡಲಾಗಿರುತ್ತೆ. ಇದಕ್ಕೆ ಮೋಹನ್ ರಿಪ್ಲೈ ಮಾಡಿರೋದು ತನಿಖೆಯಲ್ಲಿ ಕೂಡ ಬಯಲಾಗಿದೆ. ದೊಡ್ಡ ಮಗಳು ಪ್ರಶ್ನೆ ಮಾಡಿರ್ತಾಳೆ ನೋಡಿ, ಏನಾಯ್ತು ಏನು ವೆನಿಲಾಗೆ ಅಂತ ಹೇಳಿ. ಸೊ ಅದು ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ, ಮೆಸೇಜ್ ಮಾಡಿರುವಂತಹ ವಿಚಾರ. ಪ್ರಿಯಾಂಕಾ ಮೊಬೈಲ್ನಿಂದ ಮೆಸೇಜ್ ಅನ್ನ ಮಾಡಿರ್ತಾನೆ ಮೋಹನ್. ಅಶ್ಲೀಲ ಪದವನ್ನ ಬಳಸಿ ಮೆಸೇಜ್ ಅನ್ನ ಮಾಡಿರ್ತಾನೆ. ಎಸ್, ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ. ಎಸ್, ಈಗ ದೊಡ್ಡ ಮಗಳು ಏನಂತ ಮೆಸೇಜ್ ಮಾಡಿರ್ತಾರೆ, ಜೊತೆಗೆ ಯಾವ ಒಂದು ಮೊಬೈಲ್ ಮೂಲಕವಾಗಿ ರಿಪ್ಲೈ ಅನ್ನ ಕೂಡ ಮಾಡಿರ್ತಾನೆ, ಏನಿದೆ ಮಾಹಿತಿ ಇದ್ರ ಬಗ್ಗೆ? ಕುಸುಮ, ಏನು ಈ ಪ್ರಿಯಾಂಕಾ ಮತ್ತೆ ಪ್ರಿಯಕರಣ ಜೊತೆ ಸೇರಿ ಮೋಹನ್ ಜೊತೆ ಸೇರಿ ಇಬ್ರು ಕೂಡ ಯಾವ ರೀತಿಯಾಗಿ ಮನೆಯಲ್ಲಿ ವರ್ತನೆ ಮಾಡ್ತಾ ಇದ್ರು ಅಂತ ಕೂಡ ಗೊತ್ತಾಗಿರುತ್ತೆ. ಅದೇ ಕಾರಣಕ್ಕೋಸ್ಕರವಾಗಿ ಈ ಪ್ರಿಯಾಂಕಳ ಮೊದಲನೇ ಮಗಳಾಗಿರುವಂತವಳು ತಂದೆಯ ಜೊತೆ ಹುಬ್ಳಿಯಲ್ಲಿ ವಾಸವನ್ನ ಮಾಡ್ತಾ ಇರ್ತಾಳೆ. ಆಗಾಗ ತಂಗಿಯ ಬಗ್ಗೆ ವಿಚಾರಣೆಯನ್ನು ಮಾಡುವಂತದ್ದು, ಯೋಗಕ್ಷೇಮಗಳನ್ನು ವಿಚಾರಿಸುವಂತ ಕೆಲಸಗಳನ್ನು ಕೂಡ ನಿರಂತರವಾಗಿ ಕೂಡ ಮಾಡ್ತಾ ಇರ್ತಾರೆ. ಆವತ್ತಿನ ದಿನ ಕೂಡ ಮೆಸೇಜ್ ಅನ್ನ ಕೂಡ ಮಾಡಿರ್ತಾಳೆ ಇನ್ಸ್ಟಾಗ್ರಾಮ್ ಮೂಲಕವಾಗಿ ತನ್ನ ತಾಯಿಯ ಒಂದು ಮೊಬೈಲ್ ನಂಬರ್ಗೆ, ಮಗುಗೆ ಏನಾಗಿದೆ ಹೇಗಿದ್ದಾರೆ ಅಂತ ಹೇಳಿ. ಅದಕ್ಕೆ ಈತ ಅದೇ ಒಂದು ಮೊಬೈಲ್ ಅನ್ನ ತೆಗೆದುಕೊಂಡು ಅವಳ ಅಕೌಂಟ್ ನಿಂದಾನೇ ರಿಪ್ಲೈ ಮಾಡಿರ್ತಾನೆ. ತೀರಾ ಕೆಟ್ಟ ಪದವನ್ನ ಬಳಸಿ ಆಕೆಗೆ ಮೆಸೇಜ್ ಅನ್ನ ಮಾಡಿರ್ತಾನೆ. ಇದರಿಂದ ಆಕೆಗೂ ಕೂಡ ಆಘಾತ ಆಗುತ್ತೆ, ಯಾಕೆ ತಾಯಿ ಈ ರೀತಿಯಾಗಿ ಮೆಸೇಜ್ ಮಾಡ್ತಾ ಇದ್ದಾಳೆ ಅಂತೇಳಿ. ಆದ್ರೆ ಅಸಲಿಗೆ ಮೆಸೇಜ್ ಮಾಡಿರುವಂತದ್ದೇ ಈ ಪ್ರಿಯಕರ ಆಗಿರ್ತಾನೆ. ಈ ರೀತಿಯಾಗಿ ಪ್ರತಿನಿತ್ಯ ಕೂಡ ಕಾಲ್ ಮಾಡುವಂತ ಸಂದರ್ಭದಲ್ಲೂ ಕೂಡ ವಿನಾಕಾರಣ ಮಾತಾಡುವಂತದ್ದು, ಅವಾಚ್ಯ ಶಬ್ದಗಳಿಂದ ಬೈಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಸೊ ಎಲ್ಲ ಒಂದು ಕಡೆ ಅವರಿಗೂ ಕೂಡ ಅನುಮಾನ ಬರುತ್ತೆ, ಇಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಕೂಡ ಅವ್ರು ಕೇಳದಂತಹ ವೇಳೆಯಲ್ಲಿ ಈತ ಏನೋ ಒಂದು ಮೊಬೈಲ್ ಏನಿರುತ್ತೆ ಆಕೆ ಇದೆ ಬಳಸಿ ಈತ ಮೆಸೇಜ್ ಮಾಡಿರುವಂತದ್ದು ಕೂಡ ಸದ್ಯ ಗೊತ್ತಾಗಿರುವಂತಹದ್ದು. ಏನು ಇವರ ಒಂದು ಕುಟುಂಬದ ಜೊತೆ ಸಾಕಷ್ಟು ವೈಮನಸ್ಸು ಮತ್ತು ದ್ವೇಷವನ್ನು ಕೂಡ ಕಟ್ಕೊಂಡಿದ್ದ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯ ಸಿಗ್ತಾ ಇರುವಂತಹದ್ದು ಕುಸುಮ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.